ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. HSRP ನಂಬರ್ ಪ್ಲೇಟ್ ಅಳವಡಿಸದ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ರಿಲೀಫ್ ನೀಡಿದೆ. ರಾಜ್ಯದಲ್ಲಿ ಸುಮಾರು 2 ಕೋಟಿಯಷ್ಟು ಹಳೆಯ ವಾಹನ ಇರುವಂಥದ್ದು. ಇದರಲ್ಲಿ 58 ಲಕ್ಷ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಯಾಗಿದೆ. HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಮತ್ತೊಮ್ಮೆ ಗಡುವು ವಿಸ್ತರಿಸಲಾಗಿದ್ದು ಮಾರ್ಚ್ 31ರವರೆಗೆ ಗಡುವು ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಮೂಲಕ ಸತತ 8ನೇ ಬಾರಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ವಿಸ್ತರಿಸಿದಂತಾಗಿದೆ. ಈ ಹಿಂದೆ ಜನವರಿ 31ರವರೆಗೆ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ವಿಸ್ತರಿಸಿ ಸರ್ಕಾರ ಆದೇಶ ಹೊರಡಿಸಿತ್ತು. ಇದೀಗ ಸಾರಿಗೆ ಇಲಾಖೆ ಮತ್ತೆ ಮಾರ್ಚ್ 31ರವರೆಗೆ ಗಡುವು ವಿಸ್ತರಣೆ ಮಾಡಿದೆ. ಈ ಮೂಲಕ 8 ತಿಂಗಳ ಕಾಲ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ವಿಸ್ತರಣೆಯಾಗಿದೆ. ರಾಜ್ಯದಲ್ಲಿ ಸುಮಾರು 2 ಕೋಟಿಯಷ್ಟು ಹಳೆಯ ವಾಹನಗಳಿವೆ. ಇದರಲ್ಲಿ 58 ಲಕ್ಷ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಯಾಗಿದೆ. ಹೀಗಾಗಿ ಇನ್ನುಳಿದ ವಾಹನ ಸವಾರರು ತಮ್ಮ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳದೇ ಇರುವುದು ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಕಾಲೇಜಿನಿಂದ ಮನೆಗೆ ವಾಪಸ್ ಆಗ್ತಾ ಇದ್ದ 17 ವರ್ಷದ ಬಾಲಕಿಗೆ ಬೈಕಲ್ಲಿ ಲಿಫ್ಟ್ ನೀಡಿದ ವ್ಯಕ್ತಿಯೊಬ್ಬ ಅತ್ಯಾಚಾರ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಮುಜಫರ್ನಗರ ಜಿಲ್ಲೆಯಲ್ಲಿ ನಡೆದಿದೆ. ಅತ್ಯಾಚಾರಕ್ಕೆ ಒಳಗಾಗಿರುವ ಬಾಲಕಿ ಬಿಟೆಕ್ ವಿದ್ಯಾರ್ಥಿನಿ ಎಂದು ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಫೆಬ್ರವರಿ 21ರ ಸಂಜೆ ವಿದ್ಯಾರ್ಥಿನಿ ಕಾಲೇಜಿನಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಈ ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿ ಮತ್ತು ಕೃತ್ಯ ಎಸಗಲು ಆತನಿಗೆ ಸಹಾಯ ಮಾಡಿದ ಆತನ 3 ಸ್ನೇಹಿತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿ ಹಿಮಾಂಶು ತನ್ನ ಬೈಕ್ನಲ್ಲಿ ಬಾಲಕಿಗೆ ಲಿಫ್ಟ್ ನೀಡಿದ್ದಾನೆ ಎಂದು ಚರ್ತಾವಲ್ ಪೊಲೀಸ್ ಠಾಣೆಯ ಉಸ್ತುವಾರಿ ರಾಜೇಶ್ ಧನ್ವತ್ ತಿಳಿಸಿದ್ದಾರೆ. ಆನಂತರ ಆರೋಪಿ ಬಾಲಕಿಯನ್ನ ಹೊಲಕ್ಕೆ ಕರೆದೊಯ್ದು ಅಲ್ಲಿ ಅತ್ಯಾಚಾರ ಎಸಗಿದ್ದಾನೆ. ಅವನ 3 ಸ್ನೇಹಿತರು ಈ ಕೃತ್ಯದಲ್ಲಿ ಅವನಿಗೆ ಸಹಾಯ ಮಾಡಿದ್ದಾರೆ ಎಂದು ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ. ಬಾಲಕಿ ತನ್ನ ಹೆತ್ತವರಿಗೆ ತನ್ನ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ವಿವರಿಸಿದಳು. ಅವರು ಹಿಮಾಂಶು ಮತ್ತು ಆತನ ಸ್ನೇಹಿತರಾದ ಸಗೀರ್, ಸಿದ್ಧಾರ್ಥ್ ಮತ್ತು ಆದೇಶ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತ ಮತ್ತು ಪೋಕ್ಸೋ ಕಾಯ್ದೆಯ ಸಂಬಂಧಿತ ನಿಬಂಧನೆಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. ಇನ್ನು ಮುಂದೆ ವಾಟ್ಸಪ್ ಮೂಲಕವೂ ಪೊಲೀಸರಿಗೆ ದೂರುಗಳನ್ನು ಕಳುಹಿಸಬಹುದು. ಎಸ್, ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಈ ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ವಾಹನದಲ್ಲಿ ಹೋಗ್ತಿದ್ದಾಗ ಹಲ್ಲೆಗೆ ಒಳಗಾಗಿದ್ದ ವ್ಯಕ್ತಿ ಅಲ್ಲಿಂದಲೇ ದೂರು ದಾಖಲಿಸುವ ವಾಟ್ಸಪ್ ಸಂದೇಶವನ್ನು ಕಳುಹಿಸಿದರು. ಇದನ್ನು ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕಳೆದ ಶನಿವಾರ ಮೊದಲ ಬಾರಿಗೆ ವಾಟ್ಸ್ಆಪ್ನಲ್ಲಿ ಬಂದ ದೂರಿನ ಆಧಾರದ ಮೇಲೆ ಪೊಲೀಸರು ಈ ಎಫ್ಐಆರ್ ದಾಖಲಿಸಿದ್ದಾರೆ. ಡಿಜಿಟಲ್ ಪೊಲೀಸಿಂಗ್ ಕಡೆಗೆ ಒಂದು ಹೆಜ್ಜೆ ಮುಂದಿಡುತ್ತಾ ವಾಟ್ಸ್ಆಪ್ನಲ್ಲಿ ಬಂದ ದೂರಿನ ಮೇರೆಗೆ ಹರಿದ್ವಾರದ ವಿಲ್ಕಮ್ ಪೊಲೀಸ್ ಠಾಣೆಯಲ್ಲಿ ಮೊದಲ ಈ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ಮಾಧ್ಯಮಗಳ ವರದಿ ಪ್ರಕಾರ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲಕರಾಗಿ ಕೆಲಸ ಮಾಡುತ್ತಿರುವ ಇಮ್ತಿಯಾಜ್ ಅಹಮದ್ ದಾರ್ ಎಂಬುವರು ವಾಟ್ಸ್ಆಪ್ ಮೂಲಕ ಪೊಲೀಸರಿಗೆ ದೂರು ನೀಡಿದ್ದರು. ಕುಪ್ವಾರ ಜಿಲ್ಲೆಯ ಹಂಜಿಪೋರ ನಿವಾಸಿ ದಾರ್ ಶನಿವಾರ ತಾರತ್ಪುರದಿಂದ ಶ್ರೀನಗರಕ್ಕೆ ಹೋಗುತ್ತಿರುವುದಾಗಿ ಹೇಳಿದರು. ದಾರಿಯಲ್ಲಿ ಅವರು ವಿಲ್ಗಮ್ ಬಳಿ ತಲುಪಿದಾಗ 2 ಯುವಕರು ಬಲವಂತವಾಗಿ ತಡೆದು ಥಳಿಸಿದರು. ಈ ಯುವಕರನ್ನ ವಿಲ್ಗಮ್ನ ಶೆಹ್ನಿಪೋರ ನಿವಾಸಿಗಳಾದ ಆಶಿಕ್ ಹುಸೇನ್ ಭಟ್ ಮತ್ತು ಗೌಹರ್ ಅಹಮದ್ ಭಟ್ ಎಂದು ಗುರುತಿಸಲಾಗಿದೆ. ಹಲ್ಲೆಯಲ್ಲಿ ತನಗೆ ಹಲವಾರು ಗಾಯಗಳಾಗಿವೆ ಎಂದು ದೂರುದಾರರು ತಿಳಿಸಿದ್ದಾರೆ. ಕ್ರೈಸ್ತರ ಮೇಲೆ ದಾಳಿ ನಡೆಸಬೇಕು ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಬೇಕು ಎಂದು ಛತ್ತೀಸ್ಗಢದ ಆದೇಶ್ ಸೋನಿ ಎಂಬಾತ ಕರೆ ಕೊಟ್ಟಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಅಲ್ಲದೆ ಈತ ಹಿಂದುತ್ವ ನಾಯಕನಾಗಿ ಗುರುತಿಸಿಕೊಂಡಿದ್ದಾನೆ. ಬಿ ಶಾಂಪುರ್, ಗಣೇಶ್ಪುರ್, ಗಾಂಗ್ಪುರ್ ಮುಂತಾದ ಗ್ರಾಮಗಳ ಕ್ರೈಸ್ತರ ಮೇಲೆ ದಾಳಿ ನಡೆಸಬೇಕು, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆ ಮಾಡಬೇಕು ಎಂದು ಈತ ಕರೆ ಕೊಟ್ಟಿರುವಂಥದ್ದು. ಕ್ರೈಸ್ತರು ಮತಾಂತರ ನಡೆಸ್ತಾ ಇದ್ದಾರೆ ಎಂದು ಆರೋಪ ಮಾಡಿ ಈತ ಈ ರೀತಿ ಕರೆ ನೀಡಿದ್ದಾನೆ. ಕ್ರೈಸ್ತರ ಮನೆಗಳಿಗೆ ನುಗ್ಗಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಬೇಕು, ಅವರ ನಾಯಕರ ಹತ್ಯೆ ನಡೆಸಬೇಕು. ಮಾರ್ಚ್ 1ರಂದು ಈ ದಾಳಿ ನಡೆಸಬೇಕಾಗಿದ್ದು ಇದಕ್ಕಾಗಿ 50,000 ಮಂದಿಯನ್ನು ಸಿದ್ಧಗೊಳಿಸಬೇಕು. ಇದಕ್ಕೆ ಆಡಳಿತದ ಬೆಂಬಲವಿದೆ ಎಂದು ಆತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾನೆ. ಈ ಕರೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ. ಕ್ರೈಸ್ತರ ವಿರುದ್ಧ ದ್ವೇಷ ಭಾಷಣಕ್ಕೆ ಈತ ಕುಪ್ರಸಿದ್ಧಿಯನ್ನು ಪಡೆದಿದ್ದಾನೆ.
ಕವಿ, ಟ್ರೈನರ್, ಬರಹಗಾರನಾಗಿಯೂ ಈತ ಗುರುತಿಸಿಕೊಂಡಿದ್ದಾನೆ. ಮಹಿಳೆಯರನ್ನ ಬೆತ್ತಲೆ ಮಾಡಿ ಬಹಿರಂಗವಾಗಿ ಅವಮಾನಿಸಬೇಕು, ಅವರ ಧರ್ಮದ ಯಾವ ಕುರುಹುಗಳು ಉಳಿಯದಂತೆ ನೋಡಿಕೊಳ್ಳಬೇಕು ಎಂದಾತ ಕರೆ ನೀಡಿದ್ದಾನೆ. ಪ್ರಯಾಗ್ರಾಜ್ನಲ್ಲಿ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮಿ ನಡೆಸಿರುವ ಭಾಷಣವನ್ನು ತನ್ನ ಮಾತಿನ ನಡುವೆ ಈತ ಉಲ್ಲೇಖಿಸಿದ್ದಾನೆ. ಹಿಂದೂಗಳು ಎಲ್ಲ ಕ್ರೈಸ್ತರನ್ನ ಹತ್ಯೆ ನಡೆಸಬೇಕು ಮತ್ತು ಯಾರನ್ನೂ ಸುಮ್ಮನೆ ಬಿಡಬಾರದು ಎಂದು ಪ್ರಯಾಗ್ರಾಜ್ನಲ್ಲಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿ ಹೇಳಿಕೆ ನೀಡಿದ್ದರು ಎಂದು ತಿಳಿದುಬಂದಿದೆ. ನಮ್ಮ ತಾಯಿಯಾದ ಗೋವನ್ನ ಯಾರು ಹತ್ಯೆ ಮಾಡ್ತಾರೋ ಅವರನ್ನು ನಾವು ಹತ್ಯೆ ಮಾಡ್ತೇವೆ. ಗೋವನ್ನ ಹತ್ಯೆ ಮಾಡುವವರಿಗೆ ಗಲ್ಲು ಶಿಕ್ಷೆ ಅನಿವಾರ್ಯವಾಗಿದೆ. ಅವರನ್ನು ಹತ್ಯೆ ಮಾಡಿ ನೀವು ಗಲ್ಲು ಶಿಕ್ಷೆಗೆ ಆಗ್ರಹಿಸಿ. ಈ ಕಾನೂನು ಜಾರಿಯಾಗುವವರೆಗೆ ನೀವು ಕಾಯುತ್ತಲೇ ಇರಿ ಎಂದು ಅವರು ಹೇಳಿರುವುದಾಗಿ ವರದಿಯಾಗಿತ್ತು. 60 ಕೋಟಿ ಮಂದಿ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಿಯೂ ಗಂಗಾ ನದಿ ಪವಿತ್ರವಾಗಿಯೇ ಉಳಿದಿದೆ. ಬೇರೆ ಯಾವುದೇ ನದಿಗೆ ಇಲ್ಲದ ಸ್ವಯಂ ಶುದ್ಧೀಕರಣ ಶಕ್ತಿ ಗಂಗಾ ನದಿಗೆ ಇದೆ. ಹೀಗಾಗಿ ಎಷ್ಟು ಮಂದಿ ಕೋಟಿ ಭಕ್ತರು ಇಲ್ಲಿ ಸ್ನಾನ ಮಾಡಿದರೂ ನದಿಗೆ ಯಾವುದೇ ಮಾಲಿನ್ಯದ ಭೀತಿ ಇಲ್ಲ ಎಂದು ಪ್ರಮುಖ ವಿಜ್ಞಾನಿ ಡಾಕ್ಟರ್ ಅಜಯ್ ಸೋಂಕಾರ್ ಹೇಳುವ ಮೂಲಕ ಚರ್ಚೆಗೆ ಕಾರಣ ಆಗಿದ್ದಾರೆ. ಗಂಗಾ ನದಿಯಲ್ಲಿ 1100 ವಿಧದ ಬ್ಯಾಕ್ಟೀರಿಯೋಫೇಜ್ಗಳಿವೆ. ಅವು ಭದ್ರತಾ ಸಿಬ್ಬಂದಿಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ವಿಷಕಾರಿ ಬ್ಯಾಕ್ಟೀರಿಯಾಗಳನ್ನು ಅವು ಪತ್ತೆ ಹಚ್ಚುತ್ತದೆ, ಜೊತೆಗೆ ಸರ್ವನಾಶ ಮಾಡುತ್ತದೆ ಎಂದು ಅವರು ಹೇಳಿರುವಂಥದ್ದು. ಸಂಶಯ ಇರುವವರು ನನ್ನೆದುರು ಬಂದು ಗಂಗಾಜಲವನ್ನು ಪರೀಕ್ಷೆಗೆ ಒಡ್ಡಬಹುದು. ಸ್ವಯಂ ಶುದ್ಧೀಕರಣ ಶಕ್ತಿಯುಳ್ಳ ಜಗತ್ತಿನ ಏಕೈಕ ನದಿ ಗಂಗಾ ನದಿ ಎಂದು ಅವರು ಹೇಳಿದ್ದಾರೆ. ಕ್ಯಾನ್ಸರ್, ಡಿಎನ್ಎ, ಸೆಲ್ ಬಯಾಲಜಿ, ಓಟೋಫಾಗಿ ಮುಂತಾದವುಗಳಲ್ಲಿ ಜಾಗತಿಕ ಸಂಶೋಧಕರಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ವಾಗ್ನಿಂಗಲ್ ವಿಶ್ವವಿದ್ಯಾನಿಲಯ, ರೈಸ್ ವಿಶ್ವವಿದ್ಯಾನಿಲಯ, ಟೋಕಿಯೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಮುಂತಾದ ಪ್ರಮುಖ ಸಂಸ್ಥೆಗಳಲ್ಲಿ ಇವರು ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೀತಾ ಇರುವ ಚಾಂಪಿಯನ್ಸ್ ಟ್ರೋಫಿಗೆ ಭಯೋತ್ಪಾದಕ ದಾಳಿಯ ಭಯ ಆವರಿಸಿದೆ. ಐಎಸ್ಕೆಪಿ ಭಯೋತ್ಪಾದಕ ಗುಂಪು ಚಾಂಪಿಯನ್ಸ್ ಟ್ರೋಫಿಯನ್ನು ವೀಕ್ಷಣೆ ಮಾಡೋಕೆ ಪಾಕಿಸ್ತಾನಕ್ಕೆ ಬಂದಿರುವ ವಿದೇಶಿಗರನ್ನು ಅಪಹರಿಸಿ ಹಣ ಸುಲಿಗೆ ಮಾಡೋಕೆ ಸಂಚು ರೂಪಿಸಿದೆ ಎಂಬ ಮಾಹಿತಿ ಪಾಕ್ ಗುಪ್ತಚರ ಇಲಾಖೆಗೆ ಸಿಕ್ಕಿದೆ ಎಂದು ರಾಷ್ಟ್ರೀಯ ಮಾಧ್ಯಮ ವರದಿ ಮಾಡಿದೆ. ಇದೇ ಭಯೋತ್ಪಾದಕ ದಾಳಿಯ ಭಯದಿಂದ ಪಾಕಿಸ್ತಾನದಲ್ಲಿ ಯಾವುದೇ ಮಹತ್ವದ ಈವೆಂಟ್ಗಳನ್ನು ಆಯೋಜಿಸಲು ಐಸಿಸಿ ಹಿಂದೇಟು ಹಾಕುತ್ತಿತ್ತು. ಇದರ ಜೊತೆಗೆ ಲಂಕಾ ತಂಡದ ಮೇಲೆ ಭಯೋತ್ಪಾದಕರ ದಾಳಿ ನಡೆದ ಬಳಿಕ ಯಾವ ಕ್ರಿಕೆಟ್ ತಂಡವೂ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಲು ಮುಂದೆ ಬರುತ್ತಿರಲಿಲ್ಲ. ಆದರೆ ಸೂಕ್ತ ಭದ್ರತೆ ಕಲ್ಪಿಸುವ ಭರವಸೆ ಸಿಕ್ಕ ಬಳಿಕ ಇದೀಗ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜಿಸಲಾಗುತ್ತಿದೆ. ಆದರೆ ಈ ಟೂರ್ನಿ ಆರಂಭವಾಗಿ ಕೆಲವೇ ದಿನಗಳು ಕಳೆದಿರುವಾಗ ಈ ಟೂರ್ನಿಯ ಮೇಲೆ ಭಯೋತ್ಪಾದಕರ ಕರಿನೆರಳು ಆವರಿಸಿದೆ. 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಿದ ವಿದೇಶಿಯರನ್ನು ಅಪಹರಿಸಿ ಸುಲಿಗೆ ಮಾಡಲು ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಪ್ರಾಂತ್ಯ ಐಎಸ್ಕೆಪಿ ಸಂಚು ರೂಪಿಸಿದೆ ಎಂಬ ಮಾಹಿತಿ ಪಾಕಿಸ್ತಾನದ ಗುಪ್ತಚರ ಬ್ಯೂರೋಗೆ ಸಿಕ್ಕಿದೆ. ಆ ಪ್ರಕಾರ ಭಯೋತ್ಪಾದಕ ಗುಂಪು ನಿರ್ದಿಷ್ಟವಾಗಿ ಚೀನಿ ಮತ್ತು ಅರಬ್ ನಾಗರಿಕರನ್ನ ಗುರಿಯಾಗಿಸಿಕೊಂಡಿದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ದೇಶಗಳ ಸಂದರ್ಶಕರು ಆಗಾಗ್ಗೆ ಬಳಸುವ ಬಂದರುಗಳು, ವಿಮಾನ ನಿಲ್ದಾಣಗಳು, ಕಚೇರಿಗಳು ಮತ್ತು ವಸತಿ ಪ್ರದೇಶಗಳ ಮೇಲೆ ಕಣ್ಣಿಟ್ಟಿವೆ ಎಂಬ ಮಾಹಿತಿಯನ್ನು ಗುಪ್ತಚರ ಇಲಾಖೆ ನೀಡಿದೆ. ಭಾರತೀಯ ಏಜೆನ್ಸಿಗಳು ಕೂಡ ಇಂತಹ ದಾಳಿಯ ಸಾಧ್ಯತೆಯ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿವೆ. ಫೆಲಿಸ್ತೀನಿಯರ ವಿರುದ್ಧ ಇಸ್ರೇಲ್ ನಡೆಸ್ತಾ ಇರುವುದು ಆಕ್ರಮಣವಾಗಿದೆ ಮತ್ತು ಫೆಲಿಸ್ತೀನಿಯರು ನಡೆಸ್ತಾ ಇರುವುದು ಪ್ರತಿರೋಧವಾಗಿದೆ ಎಂದು ಬರಹಗಾರ ಮತ್ತು ಸಂಚಾರಿಯಾಗಿ ಗುರುತಿಸಿಕೊಂಡಿರುವ ಸಜಿ ಮಾರ್ಕೋಸ್ ಬರೆದಿದ್ದಾರೆ. ಪತ್ಯಾಕ್ರಮಣ ಹೇಗಿರಬೇಕು ಎಂದು ಹೇಳಬೇಕಾದದ್ದು ಮಕ್ಕಳನ್ನ ಮತ್ತು ಭೂಮಿಯನ್ನು ಕಳೆದುಕೊಳ್ಳದ ನಿರಾಶ್ರಿತ ಶಿಬಿರದಲ್ಲಿ ವಾಸಿಸದ ಎಸಿ ರೂಮಲ್ಲಿ ಕುಳಿತವರಲ್ಲ ಎಂದವರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿ ಸಾಮ್ರಾಜ್ಯಶಾಹಿತ್ವವನ್ನು ಹೊರಹಾಕುವ ಕೆಲಸ ನಡೆಯುತ್ತಿದೆ. ಇದು ಭಾರತದಲ್ಲಿ ನಡೆದರೂ ಸೌತ್ ಆಫ್ರಿಕಾದಲ್ಲಿ ನಡೆದರೂ ಅದಕ್ಕೆ ಇರಬೇಕಾದ ನೋಟ ಒಂದೇ ಆಗಿರಬೇಕು. ಫೆಲಿಸ್ತೀನ್ ಕಡೆಗಿನ ವಲಸೆಯು 1881ರ ಬಳಿಕ ಆರಂಭವಾಯಿತು. ಒಂದು ಆಧುನಿಕ ರಾಷ್ಟ್ರ ನಿರ್ಮಾಣವಾಗಬೇಕಾದದ್ದು ಸುಳ್ಳುಗಳ ಮೂಲಕ ಅಲ್ಲ, ಧರ್ಮಗ್ರಂಥಗಳ ಆಧಾರದಲ್ಲೂ ಅಲ್ಲ ಎಂದು ಗಾಂಧೀಜಿ ಹೇಳಿದ್ದರು. ಇದಕ್ಕಿಂತ ದೊಡ್ಡ ಮಾತು ಬೇರೇನಿದೆ ಎಂದವರು ಪ್ರಶ್ನಿಸಿದ್ದಾರೆ. ಹಿಜ್ಬುಲ್ಲಾ ಮುಖಂಡ ಹಸನ್ ನಸ್ರುಲ್ಲಾ ಇವರ ದೇಹವನ್ನು ಸಮಾಧಿ ಮಾಡಲಾಗಿದ್ದು ಇದರಲ್ಲಿ ಸಾವಿರಾರು ಮಂದಿ ಸೇರಿದ್ರು. ಲೆಬನಾನಿನ ರಾಜಧಾನಿ ಬೈರುತ್ನಲ್ಲಿ ಇಸ್ರೇಲ್ನ ವೈಮಾನಿಕ ದಾಳಿಗೆ ಇವರು ಹತ್ಯೆಗೆ ಒಳಗಾಗಿದ್ದರು. ಇದಾಗಿ 5 ತಿಂಗಳ ಬಳಿಕ ಇವರ ಮೃತದೇಹವನ್ನು ಸಮಾಧಿ ಮಾಡಲಾಗಿದೆ. ಕಪ್ಪು ಬಟ್ಟೆ ಧರಿಸಿದ್ದ ಕಾರ್ಯಕರ್ತರು ಹಿಜ್ಬುಲ್ಲಾದ ಧ್ವಜದೊಂದಿಗೆ ಸಮಾಧಿ ಸ್ಥಳಕ್ಕೆ ನಡೆದು ಬಂದರು. ಕಾಮಿಲ್ ಚಮೌನ್ ಸ್ಪೋರ್ಟ್ಸ್ ಸಿಟಿ ಸ್ಟೇಡಿಯಂನಲ್ಲಿ ಅಂತಿಮ ಕಾರ್ಯವಿಧಿವಿಧಾನಗಳು ನಡೆದವು. ಮಕ್ಕಳು ಮತ್ತು ಮಹಿಳೆಯರು ಸೇರಿದಂತೆ ದೂರದ ಪ್ರದೇಶಗಳಿಂದ ಗುಂಪಾಗಿ ಜನರು ಸೇರಿದರು. ನಸ್ರುಲ್ಲಾ ಮತ್ತು ಅವರ ನಿಧನದ ಬಳಿಕ ನಾಯಕನಾಗಿ ಘೋಷಿಸಲ್ಪಟ್ಟು ಹತ್ಯೆಗೀಡಾದ ಹಾಸಿಮ್ ಸಫಿವುದ್ದೀನ್ ಅವರ ಬೃಹತ್ ಗಾತ್ರದ ಚಿತ್ರಗಳು ಅಲ್ಲಲ್ಲಿ ಪ್ರದರ್ಶಿಸಲಾಗಿತ್ತು. ನಸ್ರುಲ್ಲಾ ಅವರು 30 ವರ್ಷಗಳಿಗಿಂತಲೂ ಅಧಿಕ ಸಮಯದಿಂದ ಹಿಜ್ಬುಲ್ಲಾಗೆ ನೇತೃತ್ವವನ್ನು ನೀಡಿದ್ದರು. ಹಿಜ್ಬುಲ್ಲಾದ ಮುಖ್ಯ ನೆಲೆಯಿದ್ದ ಕಟ್ಟಡಕ್ಕೆ 80ಕ್ಕಿಂತಲೂ ಅಧಿಕ ಬಾಂಬ್ಗಳನ್ನು ಸುರಿಸಿ ಇಸ್ರೇಲ್ ಅವರ ಹತ್ಯೆ ನಡೆಸಿತ್ತು. ಆದರೆ ಸುರಕ್ಷತೆಯ ಕಾರಣದಿಂದ ಆ ಸಮಯದಲ್ಲಿ ಅವರ ಮೃತದೇಹವನ್ನು ಸಮಾಧಿ ಮಾಡಲಿರಲಿಲ್ಲ. ಈ ಸಮಾಧಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಕಾಶದಲ್ಲಿ ಇಸ್ರೇಲ್ F-15 ಮತ್ತು F-35 ಯುದ್ಧ ವಿಮಾನಗಳು ಹಾರಾಡಿದವು.
ಅಲ್ಲದೆ ಈ ಸಮಾಧಿ ಸ್ಥಳದ 20 ಕಿಲೋಮೀಟರ್ಗಿಂತ ದೂರದಲ್ಲಿ ಇಸ್ರೇಲ್ ವೈಮಾನಿಕ ದಾಳಿಯನ್ನು ನಡೆಸಿದೆ ಎಂದು ವರದಿಯಾಗಿದೆ. ಹಿಜ್ಬುಲ್ಲಾದ ಅನೇಕ ರಾಕೆಟ್ ಉಡಾವಣಾ ಕೇಂದ್ರಗಳ ಮೇಲೆ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಹೇಳಿದೆ. ಕದನ ವಿರಾಮ ಒಪ್ಪಂದದ ನಡುವೆಯೇ ಇಸ್ರೇಲ್ ಈ ದಾಳಿ ನಡೆಸಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.